ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ರಾಜಕೀಯದ ಕಾರಿಡಾರ್ನಲ್ಲಿ ಈಗ ಒಂದೇ ಒಂದು ದೊಡ್ಡ ಸದ್ದು, ಅದೇ ಸಚಿವ ಸಂಪುಟ ವಿಸ್ತರಣೆಯ ಮಹಾಸಮರ. ಯಾರಿಗೆ ಸಿಗುತ್ತೆ ಮಂತ್ರಿ ಸ್ಥಾನ, ಯಾರ ಕತ್ತಿಗೆ ಬೀಳುತ್ತೆ ಹೈಕಮಾಂಡ್ನ ಕತ್ತರಿ, ಹಳಬರಿಗೆ ಮಣೆನ ಅಥವಾ ಯುವ ತುಡಿತದ ಹೊಸ ಮುಖಗಳಿಗೆ ಅವಕಾಶನ? ದೆಹಲಿ ದರ್ಬಾರ್ನಿಂದ ರಾಜ್ಯದ ವಿಕಾಸಸೌಧದವರೆಗೂ ಈಗ ಕೇವಲ ಲೆಕ್ಕಾಚಾರಗಳು, ತಂತ್ರ ಪ್ರತಿತಂತ್ರಗಳದೇ ಕಾರುಬಾರು. ಈ ನಡುವೆ ಈ ರೋಚಕ ಕಥಾನಕದಲ್ಲಿ ಕುರ್ಚಿಯ ಆಟ ಈಗ ಭಾರಿ ರೋಚಕವಾಗಿ ಬದಲಾಗ್ತಾ ಇದೆ. ಈ ಬಾರಿ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಯಾರಿಗೆ ಸ್ಥಾನ ಸಿಗ್ತದೆ, ಯಾರಿಗೆಲ್ಲ ಅವಕಾಶಗಳು ಸಿಗಬಹುದು, ಯಾವ ಭಾಗಕ್ಕೆ ಎಷ್ಟು, ಯಾರ್ಯಾರ ಲೆಕ್ಕಾಚಾರವೇನು, ಯಾವತ್ತು ಸಚಿವ ಸಂಪುಟ ವಿಸ್ತರಣೆ, ಅವರಿಗೆ ಪ್ರಮಾಣ ವಚನ ಯಾವತ್ತು, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಕರ್ನಾಟಕ ಗದ್ದುಗೆಯ ಚುಕ್ಕಾಣಿ ಹಿಡಿದಿರುವಂಥ ನಾಯಕರಿಗೆ ಈಗ ಅಗ್ನಿ ಪರೀಕ್ಷೆ. ಸಂಪುಟ ವಿಸ್ತರಣೆ ಅನ್ನುವಂಥ ಬಿಸಿ ತುಪ್ಪ ನಾಯಕರ ಕೈ ಸುಡ್ತಾ ಇದೆ. ಒಂದು ಕಡೆ ದೆಹಲಿಯ ಹೈಕಮಾಂಡ್ ಕಚೇರಿ, ಮತ್ತೊಂದು ಕಡೆ ರಾಜ್ಯದ ಆಕಾಂಕ್ಷಿ ಶಾಸಕರ ಪಡಸಾಲೆ. ಹೌದು, ಖಾಲಿ ಇರುವಂಥ ಸಚಿವ ಸ್ಥಾನಗಳಿಗೆ ಭರ್ತಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೆಹಲಿಯಲ್ಲಿ ನಡೆದಂತಹ ಮಂಥನ ಕೇವಲ ಸಭೆಯಾಗಿರಲಿಲ್ಲ, ಅದೊಂದು ರಾಜಕೀಯ ಚತುರಂಗವಾಟ ಆಗಿತ್ತು. ಯಾರನ್ನು ಕೈ ಬಿಡೋದು, ಯಾರನ್ನು ಸೇರಿಸ್ಕೊಳ್ಳೋದು, ಜಿಜ್ಞಾಸೆ, ಈ ಯಾವುದು ಕೂಡ ಈ ಸರ್ಕಾರಗಳಿಗೆ ಹೊಸದೇನಲ್ಲ. ಯಾವುದೇ ಸರ್ಕಾರಗಳು ಅಥವಾ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಈ ಸವಾಲನ್ನು ಎದುರಿಸಲೇಬೇಕು. ಇಲ್ಲಿ ಡಿ ಕೆ ಶಿವಕುಮಾರ್ಗೆ ಒಂದು ಸಮಾಧಾನ ಏನು ಅಂತ ಹೇಳಿದ್ರೆ, ಯಾರನ್ನೂ ಕೂಡ ಕೈ ಬಿಡುವಂಥ ಪ್ರಶ್ನೆ ಇಲ್ಲ. ಆದರೆ ಹೊಸದಾಗಿ ತೆಗೆದುಕೊಳ್ಳುವಂಥ ಹೆಸರುಗಳೇನಿದ್ದಾವೆ ಅದು ಈಗ ಭಾರಿ ಕುತೂಹಲವನ್ನು ಕೆರಳಿಸಿದ್ದಾವೆ. ಅದರಲ್ಲೂ ಕೂಡ ಬಹುಶಃ ಇವತ್ತು ಸಂಜೆಯ ಒಳಗಡೆ ಎಲ್ಲದೂ ಕೂಡ ಕ್ಲಿಯರ್ ಆಗಲೇಬೇಕಾಗ್ತದೆ. ಇವತ್ತು ಕ್ಲಿಯರ್ ಆಯಿತು ಅಂತ ಹೇಳಿದ್ರೆ ಗುರುವಾರ ಬಹುತೇಕ ಇವರಿಗೆ ಪ್ರಮಾಣ ವಚನ, ನೂತನ ಸಚಿವರಿಗೆ ಪ್ರಮಾಣ ವಚನ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದಾರೆ. ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಈ ಸಚಿವ ಸಂಪುಟ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಈಗ ಕಗ್ಗಂಟಾಗಿರುವಂತಹ ಬಿಸಿ ಕಡಲೆ. ಯಾಕೆ ಇದನ್ನು ಬಿಸಿ ಕಡಲೆ ಅಂತೇಳಿ ಹೇಳ್ತೇನೆ ಅಂತ ಹೇಳಿದ್ರೆ, ಇದನ್ನು ಕಚ್ಚೋ ಹಾಗೇನೂ ಇಲ್ಲ, ಉಗುಳೋ ಹಾಗೇನೂ ಇಲ್ಲ, ಒಂದು ರೀತಿಯಲ್ಲಿ ಸರ್ಕಸ್ ಮಾಡಲೇಬೇಕು. ಮಂಗಳವಾರ ರಾತ್ರಿ ಈಗಾಗಲೇ ಮತ್ತೊಂದು ಸುತ್ತಿನ ಕಸರತ್ತು ಕೂಡ ನಡೆಸಿರುವಂತಹ ನಾಯಕರು ಬುಧವಾರ ಬಹುತೇಕ ಪಟ್ಟಿಯನ್ನು ಫೈನಲ್ ಮಾಡುವಂಥ ಸಾಧ್ಯತೆ ಇದೆ. ಗುರುವಾರ ಪ್ರಮಾಣವಚನವನ್ನು ಬೋಧಿಸ್ತಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. 14 ಸಚಿವ ಸ್ಥಾನಗಳಿಗೆ ಬಹುತೇಕ ಹೆಸರುಗಳು ಅಂತಿಮಗೊಂಡಿದ್ದು 6 ಸಚಿವ ಸ್ಥಾನಕ್ಕಾಗಿ ಚಟಪಟಿ ಮುಂದುವರೆದಿದೆ. ಸಂಭಾವ್ಯರ ಹೆಸರನ್ನು ಅಂತಿಮಗೊಳಿಸುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ನೇತೃತ್ವದಲ್ಲಿ ಮಹತ್ವದ ಸಭೆ ಕೂಡ ನಡೆಯಿತು. ಸುಮಾರು 1 ಗಂಟೆ ನಡೆದಂಥ ಸಭೆಯಲ್ಲಿ ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಪ್ರಮುಖವಾಗಿ ಎಐಸಿಸಿನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಬುಧವಾರ ಸಂಜೆ ಬಹುತೇಕ 4:30 ಹೊತ್ತಿಗೆ ಮತ್ತೊಂದು ಸಭೆಯನ್ನು ನಡೆಸಿ ಈ ಅಂತಿಮವಾದಂಥ ಒಂದು ಪಟ್ಟಿಯನ್ನು ಫೈನಲ್ ಮಾಡಿದ್ದಾರೆ ಅಥವಾ ಮಾಡ್ತಾರೆ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿರುವಂಥ ಸಂಗತಿ. ಹಾಗಾದರೆ ಸಂಪುಟದಲ್ಲಿ 75% ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಡಿ ಕೆ ಬಯಸಿದ್ರೆ, ಈ ಹಿಂದೆ ಸಚಿವರಾಗಿದ್ದವರು ಮತ್ತು ಆಪ್ತ ಶಾಸಕರನ್ನು ಪರಿಗಣಿಸಬೇಕು ಅಂತೇಳಿ ಸಿದ್ದು ಪಟ್ಟನ್ನು ಹಿಡಿದಿದ್ದಾರೆ. ಇಬ್ಬರನ್ನು ಮಾತ್ರ ಸೇರಿಸಿಕೊಳ್ಳಲೇಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇನ್ನು ಹಿರಿಯ ಶಾಸಕರಿಗೆ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಹರಿಪ್ರಸಾದ್ ಕೂಡ ಈಗ ಧ್ವನಿಗೂಡಿಸಿದ್ದಾರೆ. 60-40 ಕ್ರಮದಲ್ಲಿ ಹಿರಿಯರು ಮತ್ತು ಹೊಸಬರು ಅನ್ನುವಂಥ ಅನುಪಾತದಲ್ಲಿ ಸಚಿವ ಸ್ಥಾನ ಹಂಚಿಕೆ ಮಾಡಬೇಕು ಅನ್ನುವಂಥದ್ದು ವೇಣುಗೋಪಾಲ್ ಸುರ್ಜೇವಾಲಾ ಅವರ ಆಲೋಚನೆ. ಬಟ್ ಎಲ್ಲದೂ ಕೂಡ ಅವ್ರು ಅಂದ್ಕೊಂಡಂಗೆ ಆಗಲ್ವಲ್ಲ. ರಾಹುಲ್ ಗಾಂಧಿ ಅಂತಿಮವಾಗಿ ಏನು ಹೇಳ್ತಾರೆ ಅನ್ನೋದೇ ಫೈನಲ್ ಆಗೋದು. ಇನ್ನು ಈ ಎಲ್ಲ 20 ಸ್ಥಾನಗಳನ್ನು ಭರ್ತಿ ಮಾಡೋದು ಅಥವಾ 2-3 ಸ್ಥಾನಗಳನ್ನು ಖಾಲಿ ಬಿಡೋದು ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಮತ್ತೇನಾದರೂ ಸಮಸ್ಯೆಗಳು ಎದುರಾಯಿತು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಮತ್ತೊಂದು ಅವಕಾಶವನ್ನು ಕೊಡಬೇಕಾಗುತ್ತಲ್ಲ, ಆವಾಗ ಆ ಹೆಸರುಗಳನ್ನು ಫೈನಲ್ ಮಾಡೋದು ಬೆಟರ್ ಏನೋ ಅನ್ನುವಂಥದ್ದು ಇವರ ಚಿಂತನೆ. ಇದನ್ನು ಹೊರತುಪಡಿಸಿ ಈಗ ಮತ್ತೊಂದು ಪಟ್ಟಿಯೂ ಕೂಡ ವೈರಲ್ ಆಗ್ತಿದೆ. ಅಂದರೆ ಈ ಸಚಿವ ಸ್ಥಾನಗಳಲ್ಲಿ ಇರಬಹುದಾದಂತಹ ಹೆಸರುಗಳ ಕುರಿತಾದಂತೆ ಯಾರ್ಯಾರಿಗೆ ಅವಕಾಶಗಳು ಸಿಗಬಹುದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಹೆಸರುಗಳು ಕೂಡ ವೈರಲ್ ಆಗ್ತಿದ್ದಾವೆ. ಈ ಒಂದು ಪಟ್ಟಿಯಲ್ಲಿ ಅಂದರೆ ಇದು 100ಕ್ಕೆ 100 ಇವರಿಗೆ ಆಗುತ್ತೆ ಅಂತಲ್ಲ, ಬಹುತೇಕ ಇವರಿಗೆ ಆಗುತ್ತೆ ಅನ್ನುವಂಥ ಪಟ್ಟಿ ಇದು. ಈ ಪಟ್ಟಿಯಲ್ಲಿ ನಿಮ್ಮ ಭಾಗದ ಶಾಸಕರು ಇದ್ದಾರಾ ಅನ್ನೋದನ್ನು ಕೂಡ ನೀವು ನೋಡಬೇಕು ಅಂತ ಹೇಳಿದ್ರೆ ಸ್ಟೋರಿಯನ್ನು ಕೊನೆವರೆಗೆ ನೋಡಲೇಬೇಕಾಗುತ್ತೆ. ಈಗ ಪ್ರಮುಖವಾದಂಥ ವಿಚಾರ ಏನು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಹೇಗೆಲ್ಲ ಈ ವಿಭಾಗ ಮಾಡಿ, ಅಂದರೆ ಒಂದೇ ರೀತಿ ಎಲ್ರಿಗೂ ಕೂಡ ಸಚಿವ ಸ್ಥಾನವನ್ನು ಕೊಡೋದು ಬೇಡ, ಬೇರೆ 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 ಪ್ರತ್ಯೇಕ ಪಟ್ಟಿಗಳನ್ನು ಮಾಡಿ ಬೇರೆ ಬೇರೆ ಆಯಾಮದಲ್ಲಿ ಸಚಿವ ಸ್ಥಾನವನ್ನು ಕೊಡೋಣ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಈ ಸಚಿವ
ಸ್ಥಾನ ಕೊನೆಗೆ ಮುಂದಿನ ಚುನಾವಣೆವರೆಗೂ ಕೂಡ ಇರಬೇಕಲ್ವಾ, ಹಾಗಾಗಿ ಕೆಲಸ ಮಾಡೋರಿಗೆ ಹೆಚ್ಚು ಅವಕಾಶವನ್ನು ಕೊಡಬೇಕು ಅನ್ನುವಂಥದ್ದು ಇವರ ಲೆಕ್ಕಾಚಾರ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು 30 ಮಂದಿ ಶಾಸಕರನ್ನು ಶಿಫಾರಸು ಮಾಡಿ ಪಟ್ಟಿಯನ್ನು ಸಲ್ಲಿಸಿದರು. 18 ಸ್ಥಾನಗಳಿಗೆ 30 ಮಂದಿ ಹೆಸರು ಶಿಫಾರಸು ಮಾಡಿದ್ದು, ಆ ಪೈಕಿ 18 ಮಂದಿಯನ್ನು ಹೈಕಮಾಂಡ್ ಅಂತಿಮಗೊಳಿಸುವಂತೆ ಮನವಿ ಮಾಡಿದ್ದು ಎಲ್ಲವೂ ಕೂಡ ಆಯಿತು. ಈ ಪಟ್ಟಿಯಲ್ಲಿ ಈಗ ಯಾಕೆ ಸಚಿವರನ್ನಾಗಿ ಆಯ್ಕೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಕೂಡ ಚರ್ಚೆ ಮಾಡಲಾಗಿದೆ. ಅಂದರೆ ಇವರನ್ನು ಮಂತ್ರಿ ಮಾಡೋದಾದರೆ ಯಾಕೆ, ಇವರನ್ನು ಕೈ ಬಿಡೋದಾದರೆ ಯಾಕೆ, ಈ ವಿಚಾರ ಎಲ್ಲದೂ ಕೂಡ ಮಂಗಳವಾರ ಮತ್ತು ಬುಧವಾರ ಚರ್ಚೆ ಆಗಿದೆ. ಹಾಗಾದರೆ ಯಾರಿಗೆಲ್ಲ ಮಂತ್ರಿ ಸ್ಥಾನ ಸಿಗಬಹುದು ಅನ್ನೋದನ್ನು ನೋಡ್ತಾ ಹೋಗೋದಾದರೆ ನೋಡಿ, ಈ ಒಂದು ಪಟ್ಟಿಯಲ್ಲಿ ಒಂದಷ್ಟು ರೋಚಕ ಹೆಸರುಗಳು ಕೂಡ ಇದ್ದಾವೆ. ಹಾಗಾಗಿ ಹೆಸರುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಇರಬಹುದಾದಂಥ ಸಂಭಾವ್ಯ ಪಟ್ಟಿ ಇದು. ಒಂದು, ಲಕ್ಷ್ಮಣ ಸವದಿಯವರು ಈಗಾಗಲೇ BJPಯಿಂದ ಕಾಂಗ್ರೆಸ್ಗೆ ಬಂದವರು. ಕಳೆದ ಬಾರಿಯ ಮಂತ್ರಿ ಸ್ಥಾನವನ್ನು ಕೊಡಬೇಕಾಗಿತ್ತು, ಈ ಬಾರಿ ಕೊಡಲೇಬೇಕಾಗ್ತದೆ. ಇದನ್ನು ಹೊರತುಪಡಿಸಿದ್ರೆ ಪುಟ್ಟರಂಗಶೆಟ್ಟಿಯವರು ಹಿರಿಯ ಶಾಸಕರು. ಹಾಗೆಯೇ ಓಪನ್ ಆಗಿ ನನಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಥವಾ ನಾನು ನಿರೀಕ್ಷೆಯಲ್ಲಿದ್ದೇನೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಂಥವರು. ಸಲೀಂ ಅಹಮದ್ ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು ಅನ್ನುವಂತಹ ದೊಡ್ಡ ಒಂದು ಹೋರಾಟವನ್ನೇ ನಡೆಸಿದವರು. ಆ ನಿಟ್ಟಿನಲ್ಲಿ ಬಹಿರಂಗವಾಗಿಯೂ ಕೂಡ ಬಹುತೇಕ ಹೇಳಿಕೆಗಳನ್ನು ಕೊಟ್ಟಿದ್ದೆ ಸಲೀಮು. ಡಿ ಕೆ ಅವರ ಆಪ್ತರು. ಹಾಗಾಗಿ ಅವರಿಗೆ ಮುಸ್ಲಿಂ ಕೋಟದಲ್ಲಿ ಸಚಿವ ಸ್ಥಾನ ಸಿಗಬಹುದೇನೋ ಅನ್ನುವಂಥ ಚರ್ಚೆಗಳು ಕೂಡ ನಡೀತಿದ್ದಾವೆ. ಹಿರಿಯ ಶಾಸಕರು ಕೂಡ ಹೌದು. ಇನ್ನು M ಕೃಷ್ಣಪ್ಪನವರು, ಇವರು ಕೂಡ ಹಿರಿಯ ಶಾಸಕರು. ಸಾಕಷ್ಟು ಸಲ ಅವಕಾಶಗಳು ಹಾಗೆ ಬಂದು ಹೀಗೆ ಹೋಗ್ತಾ ಇತ್ತು. ಈ ಬಾರಿ ಅವಕಾಶ ಮತ್ತೆ ಸಿಗಬಹುದು ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಚೆಲುವರಾಯಸ್ವಾಮಿಯವರು ಈಗಾಗಲೇ ಸಚಿವರಾಗಿ ಒಳ್ಳೆ ಕೆಲಸವನ್ನೇ ಮಾಡಿದ್ದಾರೆ. ಇನ್ನಷ್ಟು ಕೆಲಸವನ್ನು ಮಾಡೋದಕ್ಕೆ ಮತ್ತೊಂದು ಅವಕಾಶವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಬಾರಿ ಅವಕಾಶ ಸಿಗಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ದಾವೆ. SS ಮಲ್ಲಿಕಾರ್ಜುನ್ ದಾವಣಗೆರೆ, ಸಹಜವಾಗಿ ಇವರು ಹಿರಿಯ ನಾಯಕರು, ಕಾಂಗ್ರೆಸ್ನ ಹಿರಿಯ ನಾಯಕರು ಮತ್ತು ಶಾಮನೂರು ಶಿವಶಂಕರಮ್ಮವರ ಪುತ್ರ ಕೂಡ ಆಗಿರೋದ್ರಿಂದ ಮತ್ತು ಮಧ್ಯ ಕರ್ನಾಟಕ ಭಾಗದಲ್ಲಿ ಮತ್ತು ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ಗಟ್ಟಿಗೊಳಿಸಲಿಕ್ಕೆ ಮಲ್ಲಿಕಾರ್ಜುನ ಫಿನಾನ್ಷಿಯಲಿ ಮತ್ತು ಜನ ಬೆಂಬಲದಲ್ಲೂ ಕೂಡ ಬೇಕಾಗಿರೋದ್ರಿಂದ ಅವರನ್ನು ಕೂಡ ಮಂತ್ರಿ ಮಾಡ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ದಾವೆ. ಇದನ್ನು ಹೊರತುಪಡಿಸಿದರೆ ಡಿ ಕೆ ಅವರ ಕೋಟದಲ್ಲಿ ರಘುಮೂರ್ತಿ ಅವರಿಗೆ ಚಾನ್ಸ್ ಒಲಿಯುವಂಥ ಸಾಧ್ಯತೆ ದಟ್ಟವಾಗಿ ಕೇಳಿ ಬರ್ತಿದೆ. ಯಾಕೆ ಏನು ಅನ್ನೋದು ಬಹುಶಃ ನಿಮಗೂ ಕೂಡ ಗೊತ್ತಿರ್ತದೆ. ಇನ್ನು ರುದ್ರಪ್ಪ ಲಮಾಣಿಯವರ ಹೆಸರು ಕೂಡ ಈಗ ಮುನ್ನೆಲೆಗೆ ಬಂದಿದೆ. ರುದ್ರಪ್ಪ ಲಮಾಣಿಯವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು, ಯಾಕಂತ ಹೇಳಿದರೆ ಹಿರಿಯ ಶಾಸಕರು ಅನ್ನುವಂಥ ಕಾರಣಕ್ಕೋಸ್ಕರ ಅನ್ನುವಂಥದ್ದು. ರುದ್ರಪ್ಪ ಲಮಾಣಿಗೆ ಸಚಿವ ಸ್ಥಾನ ಕೊಡೋದ್ರಿಂದ ಆ ಭಾಗದ ಮತಗಳ ಮೇಲೆ ಕಣ್ಣಿಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ. ಅದನ್ನು ಹೊರತುಪಡಿಸಿದ್ರೆ ಕಳೆದ ಬಾರಿ ಸಾಕಷ್ಟು ವಿವಾದಗಳನ್ನು ಮೈ ಮೇಲೆ ಎಳ್ಕೊಂಡಿದ್ರೂ ಕೂಡ ಎಲ್ಲವನ್ನು ಕೂಡ ಎದುರಿಸಿ ದಿಟ್ಟವಾಗಿ ನಿಂತಹ ಮಧು ಬಂಗಾರಪ್ಪರಿಗೆ ಮತ್ತೆ ಸ್ಥಾನ ಸಿಗುವಂಥ ಚಾನ್ಸಸ್ ಇದೆ. ಅಲ್ಲಿಗೆ ಶಿವಮೊಗ್ಗದಲ್ಲಿ ಸಾಕಷ್ಟು ಜನರು ಒಂದು ರೀತಿಯಲ್ಲಿ ಅಪಸ್ವರವನ್ನು ಎತ್ತುವಂಥ ಚಾನ್ಸಸ್ ಇದೆ. ಬೇಳೂರು ಎಲ್ಲರೂ ಕೂಡ ಅಸಮಾಧಾನಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇದನ್ನು ಹೊರತುಪಡಿಸಿದರೆ ಅಜಯ್ ಸಿಂಗ್ ಅವರಿಗೆ ಇಲ್ಲಿ ಡಿ ಕೆ ಅವರ ಸಂಪುಟದಲ್ಲಿ ಸ್ಥಾನ ಸಿಗುವಂಥ ಚಾನ್ಸಸ್ ದಟ್ಟವಾಗಿ ಕಾಣಿಸ್ತಿದೆ. ಇನ್ನು ಅಪ್ಪಾಜಿ ನಾಡೇಗೌಡ ಅಥವಾ ಯಶವಂತ ರಾಯಗೌಡ ಪಾಟೀಲ್, ಇವರು ಇಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಸಚಿವ ಸ್ಥಾನ ಸಿಗಬಹುದು ಅನ್ನುವಂಥದ್ದು. ಇನ್ನು ಬಸವರಾಜ ರಾಯರೆಡ್ಡಿ, ಶಿವರಾಜ ತಂಗಡಗಿ, ಇವರಿಬ್ಬರಿಗೂ ಕೂಡ ಯಾರಾದರೂ ಒಬ್ಬರು ಸಚಿವರು ಆಗ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಶ್ರೀನಿವಾಸ ಮಾನೆ ಅಥವಾ ಸಂತೋಷ್ ಲಾಡ್, ಇವರಿಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂತಹ ಚಿಂತನೆ ಇದೆ. ಸಂತೋಷ್ ಲಾಡಿಗೆ ಕೊಡಿ ಅಂತ ಹೇಳ್ಬಿಟ್ಟು ದೊಡ್ಡ ವರ್ಗ ಒಂದು ರೀತಿಯಲ್ಲಿ ಬೆನ್ನಿಗೆ ನಿಂತಿದೆ ಅಂತ ಕೂಡ ಹೇಳ್ಬೋದು. ಇನ್ನು ಜಮೀರ್ ಅಹಮದ್, ತನ್ವೀರ್ ಸೇಠ್, ರಿಜ್ವಾನ್ ಅರ್ಷದ್, ಈ ಮೂವರಲ್ಲಿ ಯಾರಿಗಾದರೂ ಒಬ್ಬರಿಗೆ ಮಾತ್ರ ಅವಕಾಶವನ್ನು ಕೊಡುವಂಥ ಚಾನ್ಸಸ್ ಇದೆ. ಚಿಕ್ಕಮಗಳೂರು ಭಾಗದಿಂದ ತರೀಕೆರೆ ಶ್ರೀನಿವಾಸ್, ಆರತಿ ಕೃಷ್ಣ, TD ರಾಜೇಗೌಡ, ಇವ್ರು ಮೂವರಲ್ಲಿ ತರೀಕೆರೆ ಶ್ರೀನಿವಾಸ್, ಆರತಿ ಕೃಷ್ಣ ರೇಸ್ನಲ್ಲಿ ಮುಂದೆ ಇದ್ದಾರೆ. ಹಾಗಾಗಿ ಅವರಿಗೇನಾದರೂ ಸಚಿವ ಸ್ಥಾನ ಕೊಡ್ತಾರೋ ಅಥವಾ TD ರಾಜೇಗೌಡ ಅವ್ರಿಗೆ ಕೊಡ್ತಾರೋ, ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಮತ್ತು TD ರಾಜೇಗೌಡ ಅವರೆಲ್ಲರೂ ಕೂಡ ಬಿಸ್ನೆಸ್ ಪಾರ್ಟ್ನರ್ಸು, ಆಮೇಲೆ ಉತ್ತಮ ವಿಶ್ವಾಸದಲ್ಲಿರೋರು. ಹಾಗಾಗಿ ಏನಾಗುತ್ತೆ ಗೊತ್ತಿಲ್ಲ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಆನೇಕಲ್ ಶಿವಣ್ಣ, ನರೇಂದ್ರ ಸ್ವಾಮಿ, HC ಮಹದೇವಪ್ಪ, ಇವರು 3 ಜನರಲ್ಲಿ ಯಾರಿಗೆ ಕೊಡ್ತಾರೆ ಅಂತೇಳಿ. HC ಮಹದೇವಪ್ಪ ಹೇಳಿ ಕೇಳಿ ಸಿದ್ದು ಅವರ ಆಪ್ತರು. ಹಾಗಾಗಿ ಅವ್ರಿಗೇನಾದರೂ ಕೊಟ್ಟು ಇವರಿಬ್ಬರಿಗೆ ಬೇಡ ಅಂತಾರೆ, ಅಥವಾ ಅವರಿಬ್ಬರಲ್ಲಿ ಯಾರಿಗಾದರೂ ಒಬ್ರಿಗೆ ಕೊಟ್ಟು ಇವರಿಬ್ಬರಿಗೆ ಶಾಕ್ ಕೊಡ್ತಾರೆ, ಕಾದು ನೋಡಬೇಕು. ಇನ್ನು ಅನ್ನಪೂರ್ಣ, ತುಕಾರಾಮ್, B ನಾಗೇಂದ್ರ, ಇವರಿಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಒತ್ತಾಯ ಇದೆ. ಗುಬ್ಬಿ ವಾಸು, ಶಿವಲಿಂಗೇಗೌಡ, ಶರತ್ ಬಚ್ಚೇಗೌಡ, ಬಹುಶಃ ಯುವ ಮುಖದಲ್ಲಿ ಶರತ್ ಬಚ್ಚೇಗೌಡ ಅವರಿಗೆ ಏನಾದರೂ ಸ್ಥಾನವನ್ನು ಕೊಟ್ಟರೆ ಅದೊಂದು ರೀತಿಯಲ್ಲಿ ಬಂಪರ್ ಅಂತಲೇ ಹೇಳ್ಬೋದು. ಅದನ್ನು ಹೊರತುಪಡಿಸಿದ್ರೆ ಗುಬ್ಬಿ ವಾಸು, ಶಿವಲಿಂಗೇಗೌಡರಂತೂ ನಾನು ಸಚಿವ ಅನ್ನೋ ರೀತಿಯಲ್ಲೇ ಈಗಾಗಲೇ ಒಂದು ಹೆಜ್ಜೆ ಮುಂದಿದ್ದಾರೆ. ಏನಾಗುತ್ತೆ ನೋಡಬೇಕು. ಈಗ ಗುರುಪೂರ್ಣಿಮೆ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಮಧ್ಯಪ್ರದೇಶಕ್ಕೆ ಹೋಗಿದ್ದಾರೆ. ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಸಚಿವ ಸಂಪುಟ ಸದಸ್ಯರ ಪಟ್ಟಿಯನ್ನು ಅಂತಿಮಗೊಳಿಸಿದರೆ ಗುರುವಾರ ಪ್ರಮಾಣ ವಚನ ಸಮಾರಂಭ ನಡೆಸೋದಕ್ಕೆ
ಕೈ ನಾಯಕರು ತೀರ್ಮಾನ ಮಾಡಿದ್ದು. ಅದಕ್ಕೆ ರಾಜ್ಯಪಾಲರು ಕೂಡ ಒಪ್ಪಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ವಿಶೇಷ ವಿಮಾನದಲ್ಲಿ ವಾಪಸ್ ಬರ್ತೀನಿ ನಾನು, ನೀವು ನಿಮ್ಮ ಪ್ರಕಾರ ಪ್ಲ್ಯಾನ್ ಮಾಡಿ ಅನ್ನುವಂಥ ಮಾತನ್ನು ಕೂಡ ರಾಜ್ಯಪಾಲರು ಹೇಳಿದಾರಂತೆ. ಹಾಗಾಗಿ ಬಹುತೇಕ ಗುರುವಾರ ಈ ಸಚಿವ ಸಂಪುಟ ವಿಸ್ತರಣೆ ಅಥವಾ ಅವ್ರಿಗೆ ಪ್ರಮಾಣ ವಚನ ಆಗುತ್ತೆ ಅನ್ನೋದು ಸದ್ಯಕ್ಕೆ ಸಿಕ್ಕಿರುವಂಥ ಇನ್ಫಾರ್ಮೇಷನ್ಸು. ಈ ಪಟ್ಟಿಯನ್ನು ನೋಡಿದಾಗ ನಿಮಗೇನು ಅನಿಸುತ್ತೆ? ಜೊತೆಗೆ ನಿಮ್ಮ ಪ್ರಕಾರ ಯಾರಿಗೆ ಸಚಿವ ಸ್ಥಾನ ಸಿಕ್ಕರೆ ಒಳ್ಳೆಯದು ಅಂತೇಳಿ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.